ಡಿ ಕೆ ಶಿವಕುಮಾರ್ ಪ್ಲೇಯರಾ? ಇಲ್ಲ. ಹಾಂ, ಅಲ್ಲ ಅಂದರೆ ಅವ್ರು ತಂದು ಇವ್ರಿಗೆ ಕಪ್ ಕೊಟ್ಬಿಟ್ಟು ಕಪ್ ಎತ್ತಿ ಕಪ್ಪು ನಮ್ಮದೇ ಅಂತಾರೆ. ತಪ್ಪು ನಂದಲ್ಲ ಅಧ್ಯಕ್ಷರೇ. ಅಲ್ಲ ಅಶೋಕ್ ಅವರೇ, ಇಷ್ಟೆಲ್ಲ ನೀವು ಹೇಳಿದ್ರಲ್ಲ, ಪೊಲೀಸ್ ಇಲಾಖೆದವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರ? ಅವರೇನಾದರೂ ಇದು ಬೇಡ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಈ ಅನಾಹುತ ಆಗ್ತದೆ ಅನ್ನೋಂಥದ್ದನ್ನು ಪೊಲೀಸ್ ಇಲಾಖೆ ಹೇಳದ ಮ್ಯಾಗೂ ಇವ್ರ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ತಪ್ಪು ಅಥವಾ ಅಧಿಕಾರಿಗಳು ತಪ್ಪು? ಸರ್ಕಾರದ್ದು. ಹಾಂ, ಮತ್ತು ನೀವು ಸರ್ಕಾರ ಬಿಟ್ಟು ಬರೀ ಅಧಿಕಾರಿಗಳ ಮ್ಯಾಗೆ ಹೋಗ್ಲಾಕತ್ತಿರಲ್ರ? ಸರ್ಕಾರನೇ, ನಾನು ಹೇಳ್ದಲ್ಲ, ನೀವೇ ಅಂತ. ಅವ್ರಿಗೂ DCM, CM, ಹೋಮ್ ಮಿನಿಸ್ಟ್ರ್ ಬಿಟ್ಟಿರಿ, ಕರಿ ಬಸವ ಬಿಳಿ ಬಸವ ತೊಡ್ಕೊತ ಹೊಂಟಿರಿ. ನಾ ಹೇಳೋದು ಸರ್ಕಾರದ ತಪ್ಪಿದೆ. ಅಧಿಕಾರಿಗಳು ಹೇಳಿದ್ದಾರೆ ಅದು ಇಷ್ಟು ಜನ ಸೇರಿ ಭಾಳ ನಾವು ಕಂಟ್ರೋಲ್ ಆಗೋದಿಲ್ಲ ಅಂತ ಹೇಳಿದ ಮ್ಯಾಗೂ ಈ ಘಟನೆ ಆಗಿದೆ. ಇದಕ್ಕೆ ಸರ್ಕಾರ ಜವಾಬ್ದಾರಿ. ಅದನ್ನು ನೀವು ಮತ್ತೆ ಹೇಳ್ಬೇಕಂತ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅದೇನು ಹೇಳಕತ್ತಾರ, ಹೇಳಕತ್ತಾರ ಬರೇ. ನಾನು ಇಷ್ಟಾದ ಬಳಿಕನೂ ಕೂಡ, ಇಷ್ಟೆಲ್ಲ ಸತ್ತ ಮೇಲೂ ಕೂಡ ಸ್ಟೇಡಿಯಮಲ್ಲಿ ಆ ರಘು ದೀಕ್ಷಿತ್ ಹಾಡುಗಳು ಬೇಕಾಗಿತ್ತ? ಕಪ್ಪುಗೆ ಮುತ್ಕೊಡೋದು ಬೇಕಾಗಿತ್ತ? ಈ ಕಪ್ಪನೆತ್ತಿ ಮುತ್ತಿಕ್ಕೋದು ಬೇಕಾಗಿತ್ತ? ಈ ಥರ ಎಲ್ಲ ಮಾಡಿದ್ರೆ ನಮ್ಮನ್ನು ಏನಂತಾರೆ? ಕಟುಕರು ಅಂತಾರೆ, ಸರ್ಕಾರನ ಕಟುಕರು ಅಂತಾರೆ, ದಯೆ ಇಲ್ದವರು ಅಂತಾರೆ ಸರ್ಕಾರನ. ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಸರ್ಕಾರ. ಈ ಸೂತಕದ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇಲ್ಲಿ. ಇಡೀ ಸರ್ಕಾರ ಇವತ್ತು ಅಪರಾಧಿ ಸ್ಥಾನದಲ್ಲಿದೆ. ಇಡೀ ಸರ್ಕಾರ ಅಪರಾಧಿ ಸ್ಥಾನದಲ್ಲಿದೆ. ರಾಜ್ಯದ ಜನತೆ ಇದನ್ನು ಎಂದಕ್ಕೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿದೆ, ಎಳೆಯ ಜೀವಗಳ ಎತ್ತೊಡಲು ಶಾಪ ನಿಮ್ಮನ್ನು ಸುಡದೆ ಬಿಡುವುದಿಲ್ಲ ಗಾದೆ ಅದು. ಈ ಸಾವಿನಲ್ಲೂ ಸಂಭ್ರಮ ಪಡುವಂಥದ್ದು ನಮ್ಮ ಕಲ್ಚರ್ ಅಲ್ಲ, ಇದು ನಮ್ಮ ಕಲ್ಚರ್ ಅಲ್ಲ.